ಶ್ರೀ ಗುಡ್ಡದ ಮಲ್ಲಯ್ಯನ ಜಾತ್ರೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಜಾತ್ರೆ ಅಂತೂ ಚಟ್ಟಿ ಅಮಾವಾಸ್ಯೆ ಜಾತ್ರಾ ಮಹೋತ್ಸವ ಎಂದು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಭರ್ಜರಿಯಾಗಿ ಜಾತ್ರಾ ಮಹೋತ್ಸವವನ್ನು ಮಾಡಲಾಗಿರುತ್ತದೆ. ಈ ಜಾತ್ರೆ ವಿಶೇಷವೇನಪ್ಪ ಅಂತಂದರೆ ಸರ್ಪಳಿ ಹರಿಯುವಂಥ ಜಾತ್ರೆ. ಭಂಡಾರ ಒಡೆಯನ ವಿಶೇಷ ಏನಪ್ಪ ಅಂತಂದರೆ ಸರ್ಪಳಿ. ಎಲ್ಲ ಜಾತ್ರೆಯಲ್ಲಿ ಕೂಡ ಸರ್ಪಳಿ ಹರಿದು ಭರ್ಜರಿಯಾಗಿ ಯಶಸ್ವಿಯಾಗಿ ಈ ಭಕ್ತರನ್ನು ಕಣ್ತುಂಬಿಕೊಳ್ಳಲು ಭಕ್ತಾದಿಗಳು ಕೂಡ ಬಹಳಷ್ಟು ಜನ ಕೂಡ ಆಗಮಿಸಿರ್ತಾರೆ. ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ತಾಲೂಕಿನ, ಬೇರೆ ಬೇರೆ ಗ್ರಾಮದಂದು, ಬೇರೆ ಬೇರೆ ರಾಜ್ಯಗಳಂದು ಕೂಡ ಈ ಗ್ರಾಮಕ್ಕೆ ಆಗಮಿಸಿರುತ್ತಾರೆ. ಈ ಗ್ರಾಮ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಬರುವಂಥ ಈ ಗ್ರಾಮ ಯರಗೋಳ ಗ್ರಾಮದಲ್ಲಿ ಮಲ್ಲಯ್ಯನ ಜಾತ್ರೆಯನ್ನು ಭರ್ಜರಿಯಾಗಿ ಯಶಸ್ವಿಯಾಗಿರುತ್ತದೆ. ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಸುತ್ತಮುತ್ತಲ ಊರಿನ ಗ್ರಾಮಸ್ಥರು ಕೂಡ ಬಂದು ಮತ್ತು ರಾಜ್ಯದ ಹೊರ ರಾಜ್ಯಗಳು, ಯಾಕಂದರೆ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಭಾಗದಿಂದ ಕೂಡ ಈ ಜಾತ್ರೆಗೆ ಬಹಳಷ್ಟು ಜನ ಕೂಡ ಆಗಮಿಸಿದ್ದಾರೆ. ಜಾತ್ರೆಯಲ್ಲಿ ಭರ್ಜರಿಯಾಗಿ ಯಶಸ್ವಿಯಾಗಿ ರೈತರು ಕೂಡ ನಡೆಸಿಕೊಂಡು ಮತ್ತು ತಮ್ಮ ಜಾತ್ರೆಯ ಸರ್ಪಳಿ ಹರಿಯುವಂಥ ದೃಶ್ಯವನ್ನು ಕೂಡ ನೀವು ನೋಡಲೇಬೇಕು. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಈ ದೃಶ್ಯವಂತೂ ಕೂಡ ನೋಡಲಿಕ್ಕೆ ಕುತೂಹಲಕಾರದಿಂದ ಜನರು ಕೂಡ ಇದೇ ಕಂಬದಲ್ಲಿ ಹರಿಯುವಂಥ ಸರ್ಪಳಿ ನೋಡಿ ಭಕ್ತರು ಕೂಡ ಭಾಳಷ್ಟು ಜನ ಬಂದಿರುತ್ತಾರೆ. ಸರ್ಪಳಿ ಹರಿಯುವಂಥ ಮರಿಯಪ್ಪ ಪೂಜಾರಿ ಮನೆಗಾರು ಇವರು ಕೂಡ ಈ ಜಾತ್ರೆಯನ್ನು ಯಶಸ್ವಿಯಾಗಿ ಈಗ ಹೋಗ್ತಾ ಇದ್ದಾರೆ. ನೋಡಿ ಯಾವ ರೀತಿ ಸರ್ಪಳಿ ಹರಿಲಿಕ್ಕೆ ರೆಡಿ ಆಗಲಿಕ್ಕೆ ಅಂತಾನೆ ಹೋಗ್ತಾ ಇದ್ದಾರೆ. ಜನ ಕೂಡ ಭಾಳಷ್ಟು ಜನಸಾಗರವನ್ನೇ ಹರಿದು ಬಂದಿದೆ ಈ ಜಾತ್ರೆಗೆ. ಮತ್ತೆ ಕೂಡ ಈ ಸಲ ಬರಲಿದ್ರು, ಮುಂದಿನ ಸಲ ಅಂತರೂ ಕೂಡ ಬನ್ನಿ, ಭಾಳ ಯಶಸ್ವಿಯಾಗಿ ಜಾತ್ರೆಯನ್ನು ಪೂರ್ಣಗೊಳಿಸಿ. ನೋಡಿ ಇದೇ ಕಂಬಕ್ಕೆ ಸರ್ಪಳಿಯನ್ನು ಕಟ್ತಾ ಇದ್ದಾರೆ. ಅಲ್ಲೆಲ್ಲ ಭಂಡಾರ ಅಂದ್ರೇ ಮಲ್ಲಯ್ಯ, ಮಲ್ಲಯ್ಯ ಅಂದ್ರೇ ಭಂಡಾರ ಎಂಬುವಂಥ ಖ್ಯಾತಿ ಪಡೆದಿರುವಂಥ ಈ ಮಲ್ಲಯ್ಯನ ಪವಾಡನೆ ಈ ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆ. ಡೊಳ್ಳಿನ ಪದ ಆಡುವಂಥ ಮುಖಾಂತರ ಮತ್ತು ಸರ್ಪಳಿ ಹರಿಯುವ ಜಾಗದಲ್ಲಿ ಜನಸಾಗರವನ್ನೇ ನೀವು ಕೂಡ ನೋಡಬಹುದು ಯಾವ ರೀತಿ ಅಂತ. ಮುಂದಿನ ಸಲ ಆದರೂ ಕೂಡ ಬನ್ನಿ, ಭಾಗವಹಿಸಿ, ಯಶಸ್ವಿಯಾಗಿ ಗೊಳಿಸಿ. ಬಂದ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರ್ತದ. ಊಟದ ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಹುಗ್ಗಿ ಅಂದ್ರೇ ಭಾಳ ರುಚಿಕರವಾಗಿ ಇರ್ತದ ಹುಗ್ಗಿ. ಆ ಹುಗ್ಗಿ ನೋಡಿದ್ರೆ ಬಾಯಲ್ಲಿ ನೀರು ಕಡಿಬೇಕು, ಆ ರೀತಿ ಹುಗ್ಗಿ ಮಾಡ್ತದ. ಇಲ್ಲಿ ಅಂತೂ ಬಂದ ಭಕ್ತಾದಿಗಳು ಕೂಡ ಒಬ್ಬರು ಕೂಡ ಮಿಸ್ ಮಾಡದೆ ಈ ಹುಗ್ಗಿ ಊಟವನ್ನು ಕೂಡ ಮಾಡಿ ಹೋಗ್ತಾರ. ಸ್ವಲ್ಪ ಸಮಯದ ನಂತರ ಸರ್ಪಳಿ ಹರಿದುವ ನಂತರ ಈ ಊಟದ ವ್ಯವಸ್ಥೆ ಕೂಡ ಇರ್ತದ. ಹುಗ್ಗಿ ನೋಡಿದ್ರೇ ಬಾಯಲ್ಲಿ ನೀರು ಕಡಿಬೇಕು, ಅಷ್ಟು ರುಚಿಕರವಾಗಿರ್ತದ. ಯಾಕಂತಂದರೆ ಆ ತುಪ್ಪ, ಗೋಡಂಬಿ, ಕಿಸ್ಮಿಸಿ, ದ್ರಾಕ್ಷಿ ಮತ್ತು ಬೆಲ್ಲ ಹಾಕಿಗೆಸಿಂದ, ಭಾಳ ಕೊಬ್ಬರಿ ಹಾಕಿಸಿಂದ ಭಾಳ ಮಸ್ತ್ ಅಂತ. ನೀವು ಎಷ್ಟು ರುಚಿಕರವಾಗಿ ನಿಮ್ಮ ಮನೆಯಲ್ಲಿ ಮಾಡಿದರೂ ಕೂಡ ಈ ಥರ ಟೇಸ್ಟ್ ಅಂತೂ ಸಿಗೋದಿಲ್ಲ. ಈ ಜಾತ್ರೆಯಲ್ಲಿ ಈ ಟೇಸ್ಟನ್ನು ನೋಡಬೇಕಾದ್ರೆ ಮುಂದಿನ ಸಲ ನೀವು ಕೂಡ ಬನ್ನಿ, ಆ ಟೇಸ್ಟ್ ನೋಡಿ. ಈ ಸರ್ಪಳಿ ಇರುವಂಥ ಜಾತ್ರೆಯನ್ನು ಕೂಡ ನೋಡಿ ಬನ್ನಿ, ಭಾಗವಹಿಸಿ. ಈ ಸಲ ಬರಲಿಲ್ಲ, ಮುಂದಿನ ಸಲ ಖಂಡಿತವಾಗಿ ಬನ್ನಿ ವೀಕ್ಷಕರೇ. ನೋಡಿ ಕಂಬಕ್ಕೆ ಎಲ್ಲ ಭಂಡಾರದಿಂದ ತೊಳಿತಾ ಇದ್ದಾರೆ. ಈಗ ಆ ಭಂಡಾರವನ್ನು ಕೂಡ ಯಶಸ್ವಿಯಾಗಿ ಬೆಳೆಸ್ತಿರುವಂಥ ಇಲ್ಲಿಯ ಪೂಜಾರಿ ಸ್ಥಳೀಯರು ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಲಾಗಿರುತ್ತದೆ. ನೋಡಿ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅಂತ. ತುಂಬಾನೇ ಈ ಸರ್ಪಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎತ್ತಿ ತೋರಿಸ್ತಾ ಇದ್ದಾರೆ. ಬಂದ ಭಕ್ತಾದಿಗಳಿಗೆ ಸರ್ಪಳಿ ಹರಿಯುವಂಥ ನೋಡಿ ಸರ್ಪಳಿ ತೋರಿಸ್ತಾ ಇದ್ದಾರೆ. ಇದೇ ಸರ್ಪಳಿಯನ್ನು ಕೂಡ ಹರಿತಾರ ನೋಡಿ. ಎಲ್ಲ ಭಕ್ತಾದಿಗಳು ಕಣ್ತುಂಬಿಕೊಂಡಿದ್ದಾರೆ. ಈಗ ಆ ಸರ್ಪಳಿಯನ್ನು ಮತ್ತೆ ಕೆಳಗಡೆ ಇಟ್ಟು ಆ ಜಾಗದ ಕಂಬಕ್ಕೆ ಕಟ್ಟಿ ಇಲ್ಲೇ ಹರಿಯುವಂಥ ಸ್ಥಳ ಈ ಸರ್ಪಳಿ ಇರುವಂಥ. ಡೊಳ್ಳಿನ ಅಲಂಕಾರದಲ್ಲಿ ಮಲ್ಲಯ್ಯನ ಕುಡಿತ ಕೂಡ ನೋಡಬೇಕು, ಭರ್ಜರಿಯಾಗಿರ್ತದೆ. ಜನ ನೋಡಿ ಯಾವ ರೀತಿ ಓಡಾಡ್ತಿದ್ದಾರೆ.
ಆಮೇಲೆ ಕ್ಯಾಮ್ರಾ ಸಾತಿದ್ದ ಬಂದಾದ ಇಲ್ಲೋಡ ಅದು